ನಾನು ನನ್ನ ಪದಗಳನ್ನೇ ನಾನು ಯಾವಾಗ ಮಾತಾಡಿದ್ರು ಕಾಂಟ್ರವರ್ಸೀಸು ಆಗೋ ಥರ ಆಗೋಯ್ತದೆ ಅನ್ನೋ ಭಾವನೆ ವ್ಯಕ್ತಪಡಿಸ್ತಾ ನಾನೇನು ಹೇಳಿದ್ದೀನಿ, ರಾಷ್ಟ್ರ ಮಟ್ಟದ ಅನೇಕ ಟಿ ವಿ ಮಾಧ್ಯಮದ ಮುಖ್ಯಸ್ಥರುಗಳು ನಮ್ಮ ಸ್ವಾಮೀಜಿ ಬಗ್ಗೆ ಭಾಳ ಗೌರವವಾಗಿ ಭಾಳ ಒಂದು ಅತ್ಯಂತ ಒಂದು ಭಾವನೆ, ಒಳ್ಳೆ ಭಾವನೆ, ಒಂದು ಅತ್ಯಂತ ಒಂದು ಗೌರವದ ಭಾವನೆ ಇಟ್ಕೊಂಡು ಇಷ್ಟೊಂದು ಒಳ್ಳೆ ವಿದ್ಯಾವಂತರು, ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು ನಿಮ್ಮ ಮಠದ ಸ್ವಾಮೀಜಿ ಆಗಿರೋದು ಭಾಳ ತುಂಬ ಶ್ರೇಷ್ಠ, ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರು ಹೇಳಿದಂಥ ಮಾತನ್ನು ನಾನು ಮಾತಾಡ್ತಾ ಸಂದರ್ಭದಲ್ಲಿ ನಾನೇನು ಅವರ ನಮ್ಮ ಮಠ ಸರಿ ಇಲ್ಲ ಅಥವಾ ನಮ್ಮ ಚುಂಚನಗಿರಿ ಸಂಸ್ಥಾನದ ನಮ್ಮ ಹಿಂದೆ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಕಟ್ಟಿದಂಥ ಮಠನ ನಡೆಸ್ತಾ ಇಲ್ಲ ಅಂತ ಹೇಳಲಿಲ್ಲ. ನಮ್ಮ ಒಂದು ಮಾತುಗಳ ಏನಿದೆ ಅಂದರೆ, ಚುಂಚನಗಿರಿ ಸ್ವಾಮಿಗಳು ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರನ್ನ ಒಂದು ನಂಬಿಕೆ ವಿಶ್ವಾಸಕ್ಕೆ ಹೋಗ್ತಾಯಿದ್ರು. ಸ್ವಲ್ಪ ನಮ್ಮ ಸ್ವಾಮಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ತಡ ಆಗ್ತದೆ ಅನ್ನುವಂಥ ಮಾತಿನಲ್ಲಿ ನಾವು ಸ್ವಾಮಿಗಳು ಏನು ಬಿಟ್ಟು ಹೋಗಿದ್ದಾರೆ ಆ ಬಿಟ್ಟು ಹೋದಂಥ ಅವ್ರ ಮಾರ್ಗದರ್ಶನ, ಅವ್ರಿಗೆ ಬಿಟ್ಟುವಂಥ ಇದು ಸಂಸ್ಥೆಗಳನ್ನ ಉಳಿಬೇಕು, ಅದು ಬೆಳೆಸ್ತಾ ಇದ್ದೀರಿ, ಪ್ರಪಂಚಾದ್ಯಂತ ಅದನ್ನು ನಡೀತಾ ಇದೆ. ಅಷ್ಟೊಂದು ಅದರ ಭಾಗವಾಗಿ ಹೇಳಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ನಮ್ಮ ಚುಂಚನಗಿರಿ ಮಠದ ಸ್ವಾಮಿಗಳಾದಂಥ ಡಾಕ್ಟರ್ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಅವರ ಇದರಲ್ಲಿ ಅವ್ರು ಹೋದ್ಮೇಲೆ ಅವ್ರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವ್ರ ಬಗ್ಗೆ ನಾನು ಅತ್ಯಂತ ಗೌರವವುಳ್ಳವನು. ಅವ್ರ ಬಗ್ಗೆ ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ, ಅದಷ್ಟೊಂದು ದೊಡ್ಡ ಮನುಷ್ಯನೂ ಅಲ್ಲ. ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಾನು ವೈಯಕ್ತಿಕವಾದಂಥದ್ದು ಇಲ್ಲ, ಯಾರ್ದು ಇಲ್ಲ. ಇವತ್ತು ಸಂಸ್ಥೆ ಬೆಳೆಸ್ತಾ ಇದ್ದಾರೆ, ಸಂಸ್ಥೆ ಪ್ರಪಂಚಾದ್ಯಂತ ಬೆಳೀತಾ ಇದೆ ಅಂತ ಹೇಳಿದ್ದೀನಿ. ಎಲ್ಲರಿಗಿಂತ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು ಅಂತ ಒಂದು ಸದ್ಭಾವನೆ ಇದೆ. ಆ ಸದ್ಭಾವನೆ ನಡ್ಕೊಂಡು ಹೋಗ್ಬೇಕು ಅಂತ ಭಾವನೆ ವ್ಯಕ್ತಪಡಿಸಿದ್ದೇನೆ ಹೊರತು ಏನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ಪದನೂ ವ್ಯತ್ಯಾಸಗಳು ಆಗ್ತದೆ, ಅದಕ್ಕೆ ಏನಾದ್ರು ನಮ್ಮ ಜನಕ್ಕೆ ಅದು ನಮ್ಮ ಒಕ್ಕಲಿಗರ ಸಮಾಜದ ಅನೇಕ ಹಿರಿಯರು ಮಾತನಾಡಿದರು, ಅನೇಕ ಯುವಕರು ಮಾತನಾಡಿದರು. ಅವ್ರ ಭಾವನೆಗೆ ನಾನು ಧಕ್ಕೆ ತರ್ತಕ್ಕಂಥದ್ದು, ಅವ್ರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದು ಭಾವನೆಗಳಿಗೇನಾದ್ರು ಆಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ನಮ್ಮ ನಿರ್ಮಲಾನಂದ ಸ್ವಾಮಿಗಳಲ್ಲಿ ಅವರ ಒಂದು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ತಾವು ಅನ್ಯತಾ ಭಾವಿಸ್ಬಾರ್ದು. ನನ್ನ ಮಾತುಗಳು ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೀಬೇಕು, ಇನ್ನಷ್ಟು ಈ ಸಮಾಜದ ಒಂದು ಮಠ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೆ ಆಶ್ರಯ ಕೊಡ್ತಕ್ಕಂಥ ಶಕ್ತಿ ಪಡಿಬೇಕು ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ಕೋರಿಕೆ ಮಾಡಿದ್ದೇನೆ ಹೊರತು ಯಾವುದೇ ನಿಮಗೆ ಮನಸ್ಸು ನೋವು ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಇದನ್ನು ಮಾಡ್ತಕ್ಕಂಥದ್ದು ನಾನು ಮಾಡಿಲ್ಲ. ದಯಮಾಡಿ ಇದು ಮಾಧ್ಯಮಗಳ ಮುಖಾಂತರ ಬೇರೆ ಬೇರೆ ಅದಕ್ಕೆ ಅರ್ಥ ಕಲ್ಪಿಸೋದು ಬೇಡ. ನನ್ನ ಮಾತುಗಳಿಂದ ನಮ್ಮ ಗುರುಗಳಾದಂಥ, ನಮ್ಮ ಮಠದ ಗುರುಗಳಾದಂಥ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ಬೇಡ. ಅಷ್ಟೊಂದು ಬೇಜಾರಾಗಿದೆ ಅಂತ ಹೇಳಿದ್ರೆ ನಾನು ಕ್ಷಮೆನೂ ಯಾಚಿಸಕ್ಕೆ ಸಿದ್ಧ ಇದ್ದೇನೆ, ಕ್ಷಮೆನೂ ಯಾಚಿಸ್ತೇನೆ, ಸಿದ್ಧ ಇದ್ದೀನಿ ಅಂದರೆ ಅದು ಬೇರೆ, ಅದೊಂದು ಅರ್ಥ ಆಗೋದು ಬೇಡ, ಅದೊಂದು ದೊಡ್ಡ ಇದನ್ನು ಆಗೋದು ಬೇಡ. ಅವ್ರ ಮನಸ್ಸಿಗೆ ಅಷ್ಟೊಂದು ಇದಾಗಿ ತಗೊಳ್ಳೋದು ಬೇಡ. ಅವರು ನಮ್ಮ ಮಠವನ್ನು ಇವತ್ತು ಹೊರದೇಶಗಳಲ್ಲಿ ಅತ್ಯಂತ ಸದೃಢವಾಗಿ ಕಟ್ತಕ್ಕಂಥ ಸಮಯದಲ್ಲಿ ನಾವು ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡ್ತೀವಿ. ಅವ್ರಿಗೆ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಬೇಡ. ಏನಾದರೂ ಆ ಥರದ್ದು ನನ್ನ ಮಾತುಗಳಿಂದ ಅವ್ರ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಯಾಚಿಸ್ತೇನೆ. ಇದು ಮುಂದುವರ್ಸ್ಕೊಂಡು ಹೋಗೋದು ಬೇಡ, ಇದು ಇನ್ನಿಲ್ಲಿಗೆ ಬಿಡ್ತಕ್ಕಂಥದ್ದನ್ನ ಮಾಡಬೇಕು ಅಂಥೇಳಿ ನಮ್ಮ ಸದ್ಭಕ್ತರಲ್ಲಿ ನನ್ನ ಗೌರವಪೂರ್ವಕವಾದಂಥ ವಿನಂತಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ.